ಬಹಳ ಇವತ್ತು ಬಸವರ ಪ್ರಶಸ್ತಿ ಪ್ರದಾನ ಮಾಡಿದ್ರ ನಾವು, ಅದು ಬಸವ ಜಯಂತಿಗಿಂತ ಮುಂಚೆನೆ ಮಾಡಿದ್ರ. ನಾವು ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಪಾಳಕಲವರಿಗೆ ಅಂತ ಈ ಸಂಸ್ಥೆ 2014ರಲ್ಲಿ ಸ್ಥಾಪನೆ ಮಾಡಿದ್ರು. ಈ ಸಂಸ್ಥೆ ಉದ್ದೇಶ ಏನಪ್ಪ ಅಂದ್ರೆ, ನಮ್ಮ ತಂದೆಯವರಾದ ಸುಭಾಷ್ ಚಂದ್ರ ಪಾಟೀಲ್ ಅವರು ಸಾಮಾಜಿಕವಾಗಿ ಹಿಂದುಳಿದ ವ್ಯಕ್ತಿಗಳನ್ನು ಅವರಿಗೆ ಒಳ್ಳೆಯ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನಾ ರೀತಿಯ ಸಾಮಾಜಿಕ ಕೆಲಸಗಳು ಮಾಡಿದರು. ಅವರು ಕೆಲವೇ ವರ್ಷದಲ್ಲಿ ಅಕಾಲಿಕವಾಗಿ ಲಿಂಗೈಕ್ಯರಾದರು. ಅದಾದ ನಂತರ ನಾವು ಅವರು ಮಾಡಿದಂತ ಕೆಲಸಗಳು ನಮ್ಮ ಮನಸ್ಸಿಗೆ ಪರಿಣಾಮ ಬೀರಿ ಮುಂದೆ ನಾನು ಒಳ್ಳೆಯ ಒಂದು ಸಾಮಾಜಿಕ ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಸಂಸ್ಥೆ ಸ್ಥಾಪನೆ ಮಾಡಿದೆ. ಈ ಸಂಸ್ಥೆಯಿಂದ ಸುಮಾರು 37 ಮಕ್ಕಳಿಗೆ MBBS ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಒದಗಿಸ್ತಾ ಇದ್ದೇವೆ. ಅದಲ್ಲದೆ ಸಾಹಿತಿಗಳಿಗೆ ಬರೆದಂತ ಪುಸ್ತಕಗಳನ್ನು ಪ್ರಕಾಶನ ಮಾಡೋದು ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಿಂದುಳಿದ ಗ್ರಾಮಗಳ ಬಗ್ಗೆ ಒಂದು ಸಂಪುಟಗಳನ್ನು ಪ್ರತಿ ವರ್ಷ ಊರುಗಳ ಸಾಂಸ್ಕೃತಿಕ ಅಧ್ಯಯನ ಅಂತ ಸಂಪುಟಗಳ ಈಗಾಗಲೇ 2 ಸಂಪುಟಗಳು ಕೂಡ ತರಲಾಗಿದೆ ಮತ್ತು 3ನೇ ಸಂಪುಟ ಕೂಡ ಬರ್ತಾ ಇದೆ. ಅದರ ಜೊತೆಗೆ ನಮ್ಮ ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕ ಜನಕಲ್ಯಾಣ ಟ್ರಸ್ಟ್ ಗೌಡ ಮತ್ತು ಸರ್ವೋತ್ತಮ ಪ್ರಶಸ್ತಿ ಹಾಗೂ ಮತ್ತು ಬಸವ ಪ್ರಶಸ್ತಿ ಅಂತ ಮೌಲಿಕವಾದಂತಹ ಪ್ರಶಸ್ತಿಗಳು ನೀಡ್ತಾ ಬಂದಿದೆ. ಈಗಾಗಲೇ ಜಸ್ಟಿಸ್ ನಾಗರಾಜ್ ಅರಳಿ ನಾಗರಾಜ್ ಮತ್ತು ಗೋರು ಚನ್ನಬಸಪ್ಪ, ಸತೀಶ್ ಕುಮಾರ್ ಅವರು ಹಾಗೂ ಶರಣಬಸಪ್ಪ ಅಪ್ಪಾಜಿ, ಡಾಕ್ಟರ್ ಪೂಜ್ಯ ಲಿಂಗೈಕ್ಯ ಶರಣಬಸಪ್ಪ ಅಪ್ಪಾಜಿ ಅವರಿಗೂ, ಅಲ್ಲದೆ ಸಿದ್ಧಲಿಂಗಯ್ಯ ಅವರಿಗೂ, ವೈಜನಾಥ್ ಬಿರೇದರ್ ಅಂತ ಚಲನಚಿತ್ರ ನಟ ಅವರಿಗೂ ಕೂಡ ಈ ಪ್ರಶಸ್ತಿ ಸಂಸ್ಥೆ ನೀಡಲಾಗಿದೆ. ಮತ್ತ ಹೋದ ವರ್ಷ SG ಸಿದ್ಧಲಿಂಗಯ್ಯ ಅವರಿಗೆ, GS ಸಿದ್ಧಲಿಂಗಯ್ಯನವರಿಗೆ 50,000 ರೂಪಾಯಿ ಪ್ರಶಸ್ತಿ ಕೂಡ ಇದೇ ಚಿತ್ರಕಲಾ ಪರಿಷತ್ನಲ್ಲಿ ಹೋದ ವರ್ಷ ಕೂಡ ಅವರಿಗೆ ನೀಡಲಾಗಿದ್ದು, ಅದು ಒಳ್ಳೆಯ ಸಂತೋಷದ ಸಂಗತಿ. ಯಾಕೆಂದ್ರೆ ಸಿದ್ಧಲಿಂಗಯ್ಯವರು ಶರಣ ಸಾಹಿತ್ಯಕ್ಕೆ ಬಹಳಷ್ಟು ಒಳ್ಳೆಯ ಕೊಡುಗೆಗಳು ಕೊಟ್ಟಿದ್ರು. ಅಂತ ವ್ಯಕ್ತಿಗೆ ನಾಡೋಜ ಒಂದಂತ ಪ್ರಶಸ್ತಿಗಳನ್ನು ಕೊಡತಕ್ಕಂತ ಅಂತ ವ್ಯಕ್ತಿ ಇದ್ದರು. ಅವರಿಗೆ ಸಮಾಜ ಮತ್ತು ಸರ್ಕಾರ ಗುರುತಿಸಲಾರದು ಒಂದು ನೋವಿನ ಸಂಗತಿ. ಆ ವಿಚಾರವನ್ನು ಇಟ್ಟುಕೊಂಡು ಶರಣ ಸಾಹಿತ್ಯ ಬಗ್ಗೆ ಸಾಕಷ್ಟು ಜನರು ಕೆಲಸ ಮಾಡ್ತಾ ಇದ್ದಾರೆ. ಅವರು ಎಲೆಮರಿಕಾಯಿಯಾಗಿ ಹಿಂದ್ಗಡೆ ಉಳಿದಿದ್ದಾರೆ. ಅಂತರೂ ನಾವು ಸರ್ಕಾರ ಗುರುತಿಸದೇ ಇರತಕ್ಕಂತ ವ್ಯಕ್ತಿಗಳನ್ನು ಶರಣ ಸಾಹಿತ್ಯದಲ್ಲಿ ಯಾರು ಹೆಚ್ಚಿನ ಕೆಲಸ ಮಾಡಿದ್ದಾರೆ ಅಂತವ್ರನ್ನು ಗುರುತಿಸಿ ಈ ಸಂಸ್ಥೆ ಬಸವ ಪ್ರಶಸ್ತಿ 50,000 ರೂಪಾಯಿ ನಗದು ಹಣದ ಮೂಲಕ ನೀಡ್ತಾ ಇರೋದು ನಮಗೆ ಹೆಮ್ಮೆಯ ಸಂಗತಿ. ಈ ವರ್ಷ SG ಸಿದ್ದರಾಮಯ್ಯವರಿಗೆ ನಾವು ಬಸವ ಪ್ರಶಸ್ತಿ ಪ್ರದಾನ ಮಾಡಿದ್ದೇವೆ. ಏಕೆಂದರೆ ಅವರು ಸುಮಾರು ವರ್ಷಗಳಿಂದ ಶರಣ ಸಾಹಿತ್ಯವನ್ನು ಓದಿಕೊಂಡು ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಶರಣರು ನಡೆದಾಡುತ್ತ ನೆಲದ ಆ ಎಲ್ಲ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡು ಶರಣರ ಆಚಾರ ವಿಚಾರಗಳನ್ನು ಇಡೀ ನಾಡಿಗೆ ಒಂದು ವಿಚಾರಗಳನ್ನು ಅವರು ವೇದಿಕೆ ಮುಖಾಂತರ ಹಂಚ್ಕೊಳ್ತಾ ಇದ್ದಾರೆ. ಅಂತ ಮಹಾನ್ ಮೌಲಿಕವಾದಂತ ವ್ಯಕ್ತಿಗಳು ಯಾರು ಸಿದ್ದರಾಮಯ್ಯನವರು. ಈಗಾಗಲೇ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ಈ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಈ ಇದ್ದ ಸರ್ಕಾರಕ್ಕೆ ನಾವು ಒಂದು ಅಭಿನಂದನೆಗಳು ಸಲ್ಲಿಸ್ತೇವೆ. ಏಕೆಂದ್ರೆ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಅದು ಬಹಳ ನಮಗೆ ಸಂತೋಷ ತಂದಿದೆ ನಮ್ಮ ಭಾಗಕ್ಕೆ. ಅದಲ್ಲದೆ ನಾವು ಶರಣ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಕೂಡ ನಮ್ಮ ಸಂಸ್ಥೆಯಿಂದ ಮಾಡಿದ್ದೇವೆ. ಆ ಸಮಯದಲ್ಲಿ ವಚನ ವಿಶ್ವವಿದ್ಯಾಲಯ ಮಾಡಬೇಕಂತ ನಾವು ನಿರ್ಣಯ ಕೂಡ ಮಂಡನೆ ಮಾಡಿದ್ದು. ಆ ಸಮಯದಲ್ಲಿ ನಾವು ಮಾಡಿದ್ದು ಹೋದ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ವೇದಿಕೆಯಲ್ಲಿ ವಚನ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಲು ಅವರು ಒಪ್ಪಿಗೆ ನೀಡಿ ಸೂಚಿಸಿದರು. ಅದನ್ನು ಕೂಡ ಸಂತೋಷದಿಂದ ಅವರಿಗೆ, ಈ ಸರ್ಕಾರಕ್ಕೆ ಅವರಿಗೆ ನಾವು ಅಭಿನಂದನೆಗಳು ಸಲ್ಲಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದಂತ ಬೆಂಗಳೂರು ನಗರದ ಎಲ್ಲ ಹಿರಿಯ ಸಾಹಿತಿಗಳಿಗೂ, ಪತ್ರಕರ್ತರಿಗೂ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಬಂದಂತ ಎಲ್ಲ ನಮ್ಮ ಪ್ರೀತಿಯ ಸಹೋದರ ಸಹೋದರಿಯರಿಗೂ ಮತ್ತು ಬೆಂಗಳೂರು ನಗರದ ಎಲ್ಲ ಶರಣ ಸಾಹಿತಿಗಳಿಗೂ, ಶರಣ ಚಿಂತಕರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದಂತ ತಮ್ಮೆಲ್ಲರಿಗೂ ಅಂತರಾತ್ಮಲಿರುವ ಆ ಪರಮಾತ್ಮಗೆ ನನ್ನ ಶರಣಾರ್ಥಿಗಳು. ನನ್ನ ಹೆಸರು ಶರಣಗೌಡ ಪಾಟೀಲ್ ಪಾಳ ಅಂತ, ಸಂಸ್ಥೆಯ ಅಧ್ಯಕ್ಷನಾಗಿದ್ದೇನೆ. ನಮಸ್ಕಾರ. ಅವರ ಇಡೀ ಮನೆತನದಲ್ಲಿ ಬರುವಂತಹದ್ದು ಶರಣ ಸಂಸ್ಕೃತಿಯ ಹೆಸರುಗಳೇ. ಗುರುಭಕ್ತಯ್ಯ,
ವಂದನಾರ್ಪಣೆ ಇದೆ. ವಂದನಾರ್ಪಣೆ